ನ್ಯೂಸ್ ಅವರಿಗೆ ಸ್ವಾಗತ. ಜನಾಭಿಮತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕಾಂಗ್ರೆಸ್ಗೆ 105ರಿಂದ 122 ಸೀಟು, ಬಿಜೆಪಿಗೆ 55ರಿಂದ 70, ಜೆಡಿಎಸ್ಗೆ 30ರಿಂದ 45, ಕೆಜೆಪಿ 10ರಿಂದ 25, ಸಣ್ಣ ಪಟ್ಟ ಪಕ್ಷಗಳು ಸೇರಿದಾಗೆ ಇತರೆ 10ರಿಂದ 12 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ SR ವಿಶ್ವನಾಥ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಲಹಂಕ ಶಾಸಕರು ಏನಂತ ಕೇಳೋಣ. ವಿಶ್ವನಾಥ್, ನಿಮ್ಮ ಅಭಿಪ್ರಾಯ ಏನು? ಇನ್ನು ಯಾವುದೇ ಪಕ್ಷಗಳಲ್ಲೂ ಕೂಡ ಕೆಜಿಪಿಯನ್ನು ಹೊರತುಪಡಿಸಿ ಇನ್ನು ಯಾವುದೇ ಪಕ್ಷಗಳಲ್ಲೂ ಕೂಡ ಇನ್ನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಲ್ಲ. ಒಂದು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅವರು ಯಾವ ರೀತಿ ಮಾನದಂಡ ಉಪಯೋಗಿಸ್ತಾರೋ ಉಪಯೋಗಿಸಿ ಆ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಆ ಜನಗಳಿಗೆ ವಿಶ್ವಾಸದಲ್ಲಿದ್ದಾನ. ಈಗ ಹಾಲಿ ಶಾಸಕರು ಎಷ್ಟರ ಮಟ್ಟಿಗೆ ಆ ಜನಗಳಿಗೆ ಸ್ಪಂದಿಸಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ ಮಾನದಂಡ ಆಗ್ತದೆ. ಇದರಲ್ಲಿ ಯಾವುದೇ ಜಾತಿ ಆಗಲಿ ಇನ್ನೊಂದಾಗ್ಲಿ ಏನು ವರ್ಕೌಟ್ ಆಗೋದಿಲ್ಲ. ಈಗ ಈ ಜನಾಭಿಪ್ರಾಯವನ್ನ ಯಾವ ರೀತಿ ಸಂಗ್ರಹ ಮಾಡ್ತಾರೆ ಅಂದ್ರೆ, ಒಂದು ಕ್ಷೇತ್ರದಲ್ಲಿ 1000 ಜನನೋ 800 ಜನನೋ ಅವರು ಜನಾಭಿಪ್ರಾಯವನ್ನ ಕೇಳ್ತಾರೆ. ಆ ಜನಾಭಿಪ್ರಾಯವನ್ನ ಕೇಳಿದ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾವುದೋ ಇಲ್ಲ ಬಿಜೆಪಿ ಪಕ್ಷದ ಮೇಲೆ ಯಾವುದೋ ಒಂದು ಗುರುತರವಾದಂತಹ ಅಪಾದನೆಗಳು ಅದು ಇದು ಬಂದಾಗ ಜನ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಿರ್ತಾರೆ. ಆ ಅಭಿಪ್ರಾಯವನ್ನ ತಗೊಂಡು ಇವತ್ತು ಬಹುಶಃ ನೀವು ಈ ಒಂದು ಕಾಂಗ್ರೆಸ್ಗೆ 120 130 ಅಂತ ಹೇಳ್ತಾರೆ. ಈಗಾಗಲೇ 122 ಕಾಂಗ್ರೆಸ್ಗೆ ಹೇಳಿರುವಂತದ್ದು. ನನ್ನ ಕಳಕಳಿ ಅಂತ ಒಂದು ರಿಕ್ವೆಸ್ಟ್ ಎಲ್ಲರಿಂದ ಏನು ಅಂದ್ರೆ, ದಯವಿಟ್ಟು ಡು ನಾಟ್ ಪ್ಲೇ ವಿತ್ ಪೀಪಲ್ಸ್ ಎಮೋಷನ್ಸ್. ಲೆಟ್ ಅಸ್ ವರ್ಕ್ ಅಂಡ್ ಟೇಕ್ ದ ಸ್ಟೇಟ್ ಫಾರ್ವರ್ಡ್. ಇಲ್ಲಿ ಎಲ್ಲಾರು ವ್ಯಕ್ತಿತ್ವ ಪವರು ಕುರ್ಚಿಗೆ ಜಗಳ ಆಡ್ತಿದ್ದಾರೆ ಹೊರತು ನೆಕ್ಸ್ಟ್ ಇವತ್ತು ಏನು ಸ್ಟೇಟ್ ಅಲ್ಲಿ ಇಲ್ಲ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇಲ್ಲ. ಒಂದು ವ್ಯಕ್ತಿತ್ವದಿಂದ ಸ್ಟೇಟ್ ಅಲ್ಲ, ಒಂದು ವ್ಯಕ್ತಿತ್ವಕ್ಕಿಂತ ಜಾಸ್ತಿ ಸ್ಟೇಟ್ ಅಲ್ಲ, ಸ್ಟೇಟು ಎಲ್ಲರಿಗಿನ್ನ ಜಾಸ್ತಿ. ಯಾರು ಸ್ಟೇಟ್ ನ ಮುಂದಿಡ್ತಾರೋ ಅದಕ್ಕೆ ಗೌರವಿಸಿ. ಒಂದು ವ್ಯಕ್ತಿ ಯಾವತ್ತೂ ಒಂದು ರಾಜ್ಯಕ್ಕಿಂತ ದೊಡ್ಡವ್ರು ಆಗೋದಿಲ್ಲ, ಅದು ಬಹಳ ದೊಡ್ಡ ತಪ್ಪು. ಹೊಸಬ್ರಿಗೆ ಅವಕಾಶ ಕೊಡಿ, ಒಳಗಡೆ ಕಚ್ಚಾಡೋದನ್ನ ಬಿಡಿ. ಜನ ನೋಡ್ತಾ ಇದ್ದಾರೆ, ನಾಗಪಾಟ್ಲು ಮಾಡ್ಕೋಬಾರ್ದು, ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಅವ್ರು ಹೇಳ್ದಂಗೆ ನಾನು ಮೀನಾಕ್ಷಿ ಅವ್ರು ಹೇಳೋದು ಕೇಳಕ್ ಚೆನ್ನಾಗಿದೆ ಅಂದ್ರು, ಮಾಡಿ ಟ್ರೈ ಮಾಡಿ, ವರ್ಕೌಟ್ ಆಗತ್ತೆ. ಕೇಳೋದಕ್ಕೆ ಇಷ್ಟು ಚೆನ್ನಾಗಿರೋದು, ಇನ್ ಬದುಕೋದಕ್ಕೆ ಎಷ್ಟು ಚಂದ ಅಲ್ವಾ? ಎಸ್ ಮೇಡಮ್, ಎಸ್ ಮೇಡಮ್. ಇವತ್ತಿನವರೆಗೆ ಇವರಿಗೆ ಅಭ್ಯರ್ಥಿಗಳು ಯಾರಂತ ಮಾಡ್ಲಿಕ್ಕೆ ಈ ಎರಡೂ ಪಕ್ಷದವರಿಗೆ ಆಗ್ಲಿಲ್ಲ. ಯಾಕೆ? ದೆಹಲಿಯಲ್ಲಿ ತೀರ್ಮಾನ ಮಾಡಬೇಕು ಅಂತ. ಜನ ಇವತ್ತು ಏನು ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಾ? ನಾಳೆ ಇವರನ್ನು ಗೆಲ್ಲಿಸಿದ್ರೆ ಸಮಸ್ಯೆ ಪರಿಹಾರಕ್ಕೂ ನಾವು ದೆಹಲಿಗೆ ಹೋಗ್ಬೇಕಾಗ್ತದೆ ಅಂತ. ಅದಕ್ಕಾಗಿ ಪ್ರಾದೇಶಿಕವಾದಂಥ ಪಕ್ಷಗಳಿಗೆ ಇವತ್ತು ಜನ ಮನ್ನಣೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಚುನಾವಣೆಯ ಮತದಾನದ ದಿವಸದ ಸಂದರ್ಭದಲ್ಲಿ ನಿಸ್ಸಂಶಯವಾಗಿ ಇಲ್ಲಿರುವಂತ ಒಂದು ನಾಯಕತ್ವ ಕರ್ನಾಟಕದಲ್ಲಿ ಇವತ್ತು ನಾನು ಹೇಳ್ತೇನೆ, ನಿನ್ನೆ ನೀವು ತೋರಿಸಿದ್ದೀರಿ, ಬಹುಶಃ ಅಕ್ರಾಸ್ ದಿ ಪೊಲಿಟಿಕಲ್ ಸ್ಪೆಕ್ಟ್ರಮ್ ಅತ್ಯಂತ ಜನಪ್ರಿಯ ನಾಯಕತ್ವ ಯಾರಾದ್ರೂ ಇದ್ರೆ ಅದು ಕೆಜೆಪಿಯ BS ಯಡಿಯೂರಪ್ಪ. ಹಾಗಾಗಿ ಯಡಿಯೂರಪ್ಪನವರ ನೇತೃತ್ವದ ಆ ಪಕ್ಷದ ನಾಯಕತ್ವದ ಆಧಾರದಲ್ಲಿ ಜನ ಮತ ಕೊಡ್ತಾರೆ. ನಾವು ಬಹುಮತದಿಂದ ಅಧಿಕಾರಕ್ಕೆ ಬರ್ತೇವೆ, ಬಹಳ ಸ್ಪಷ್ಟ ಇದೆ. ಕಳೆದ 5 ವರ್ಷಗಳ ಬಿಜೆಪಿ ಮತ್ತು ಈ ಪಕ್ಷಗಳ ಆಡಳಿತ ಹಿಂದೆ 99ರಿಂದ 2004ರವರೆಗೆ ಆಡಳಿತ ಕಂಪೇರ್ ಮಾಡಿದ್ದಾರೆ. ಇದು ಬೆಟರ್ ಅಂತ ತೀರ್ಮಾನ ಮಾಡಿದ್ದಾರೆ. ಅದು 5ನೇ ತಾರೀಕು ರಿಪೀಟ್ ಆಗ್ತದೆ, 8ನೇ ತಾರೀಕು ಆ ಫಲಿತಾಂಶ ಬರ್ತದೆ. ಇದರಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಏನಂತಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಹೇಳುವಂಥದ್ದು ಇದರ ಅಂತಿಮ ತೀರ್ಪೇನಲ್ಲ ಅಂತ. ಇದು ನಾವು ಇದನ್ನು ರೇಂಜನ್ನು ಕೊಟ್ಟಿದ್ದೇವೆ. 105ರಿಂದ 122 ಸೀಟ್ಗಳು ಬರ್ಬೋದು ಅಂತ. ಅದು 106 ಆಗ್ಬೋದು, 108 ಆಗ್ಬೋದು, 110 ಆಗ್ಬೋದು. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬೇರೆ ಪಕ್ಷಗಳ ಒಂದು ನೆರವಿನಿಂದ ಸರ್ಕಾರವನ್ನು ರಚಿಸುವಂತ ಒಂದು ಅನಿವಾರ್ಯವೂ ಕೂಡ ಸೃಷ್ಟಿಯಾಗಬಹುದು. ಇಲ್ಲಿ ನೋಡಿ, ಈಗ ಇನ್ನು ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಫೈನಲೈಸ್ ಆಗಿಲ್ಲ. ಯಾರು ಅಭ್ಯರ್ಥಿಗಳು ಹೇಳುವಂಥದ್ದು ಮತದಾರರಿಗೆ ಇನ್ನೂ ಗೊತ್ತಾಗಿಲ್ಲ. ನಂತರ ಯಾವ ರಾಜಕೀಯ ಪಕ್ಷವೂ ಕೂಡ ತನ್ನ ಪ್ರಣಾಳಿಕೆಯನ್ನು ಇನ್ನೂ ಕೂಡ ಮಂಡಿಸಿಲ್ಲ. ಮತ್ತು ಯಾವ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಾರ್ಯತಂತ್ರ ಏನು ಹೇಳುವಂಥದ್ದನ್ನು, ಸ್ಟ್ರಾಟಜಿ ಏನು ಹೇಳುವಂಥದ್ದನ್ನು ಇನ್ನೂ ಹೇಳಿಲ್ಲ. ಹೀಗಾಗಿ ಮತ್ತೆ ಇಲ್ಲಿಯ ತನಕ 3 ರಾಜಕೀಯ ಪಕ್ಷಗಳಿದ್ದು ಈಗ 5 ರಾಜಕೀಯ ಪಕ್ಷ ಇದೆ. ಹೀಗಾಗಿ ಮತದಾರನ ಮುಂದೆ ಆಯ್ಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ ಅವನ ಗೊಂದಲವೂ ಕೂಡ ಜಾಸ್ತಿ ಆಗಿದೆ. ಈ ಕಾರಣದಿಂದ ಇದನ್ನು ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡ್ತು ಹೇಳುವಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಇದನ್ನು ನಮ್ಮ ಈ ಒಂದು ಏಕತಾ ಯಾತ್ರೆ ಮತ್ತು ಕಾಂಗ್ರೆಸ್ಸಿನ ಗೊಂದಲ ಜೊತೆಯಲ್ಲಿ ನಮ್ಮ ಒಂದು ಅಭಿವೃದ್ಧಿ, ಅವರು ಸುಷ್ಮಾ ಅವರು ಡೆಲ್ಲಿಯಿಂದ ಭಾಳ ಚೆನ್ನಾಗಿ ಹೇಳೋರು, ಈ ಜಾತಿ ವ್ಯವಸ್ಥೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ
ಡೆವಲಪ್ಮೆಂಟ್ ನಮ್ಮ ರಾಜ್ಯ ಏನಾಗಬೇಕು ಅನ್ನೋದನ್ನು ಮುಂದೆ ಇಟ್ಕೊಂಡು ದಯಮಾಡಿ ಚುನಾವಣೆಗೆ ಹೋಗಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮುಂದೆ ನಮ್ಮ ಗುರಿ ಏನು ಅನ್ನೋಂಥದ್ದನ್ನು ಮತ್ತು ಈ ಕಳೆದ 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಮುಂದೆ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಎಸ್ ಡಾಕ್ಟರ್ ಮೀನಾಕ್ಷಿ ಅವರೇ, 5 ವರ್ಷದಲ್ಲಿ ಮಾಡಿದ್ದು ಸಾಧನೆ ಅಂತ ಹೇಳ್ತಾರೆ. ಬೇಸತ್ತಿಯಾಗಿ ಎಲ್ಲರೂ ಜನ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಏನು ಹೇಳ್ತಾ ಇರೋದು ಅಂದರೆ, ನೀವು ಅಭ್ಯರ್ಥಿ ನೋಡಿ ವೋಟ್ ಮಾಡಿ, ಎಲ್ಲ 80-90% ಬಂದು ವೋಟ್ ಮಾಡಿ, ಎಲ್ಲರೂ ಹೊರಗೆ ಬಂದ್ರೇನೆ ಆವಾಗ ಒಳ್ಳೆ ಅಭ್ಯರ್ಥಿ ಬರ್ತಾರೆ. ಸಂಬಡಿ ಹೂ ವಿಲ್ ಡೂ ಗುಡ್ ಫಾರ್ ದ ಸ್ಟೇಟ್ ಅಂತ ನೋಡ್ಕೊಂಡು ಮಾಡಿ ಅಂತ ಕೇಳ್ಕೊಳ್ತಾರೆ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ತಾವು ಇವರು ಕೂಡ ಸಾಕಷ್ಟು ಮಾತಾಡಿದಿರಿ, ಜೊತೆಗೆ ಸುಷ್ಮಾ ದೂರದ ದೆಹಲಿಯಿಂದ ಮಾತಾಡಿದ್ದಾರೆ ಸಾಕಷ್ಟು. ಥ್ಯಾಂಕ್ ಯು ವೆರಿ ಮಚ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಸೊ ಇದೆಲ್ಲದರ ಜೊತೆಗೆ ನನ್ನ ಈ ಚರ್ಚೆಯನ್ನು, ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮೊದಲು ನಾವು ಒಂದು SMS ಜನಾಭಿಮತನ ಕೇಳಿದ್ವಿ. ನಾವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ಅಂತ. ರಾಜಕಾರಣಿಗಳು ತಮ್ಮ ಮಕ್ಕಳುಗಳಿಗೇನೆ ಟಿಕೆಟ್ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ಸಲ್ಲೂ ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಯುವ ನಾಯಕರುಗಳು ಯಾರ್ಯಾರು ಕಾಣ್ತಾ ಇಲ್ಲ, ಕಾಣ್ತಿರುವಂಥ ಪ್ರಿಯಾಂಕ ಖರ್ಗೆ ಮತ್ತು ಅಜಯ್ ಸಿಂಗ್ ಮಾತ್ರ. ಸೊ ಇಂಥ ಒಂದು ಸ್ಥಿತಿಗತಿಗಳಲ್ಲಿ ಯಾರು ಬೇರೆಯವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ವಾ ಹಾಗಾದರೆ ಅಂತ ಬರೀ ನಿಮ್ಮ ಮಕ್ಕಳುಗಳಿಗೆ ಟಿಕೆಟ್ ಕೊಡ್ತಾ ಕೂತ್ಕೊಂಡ್ಬಿಟ್ರೆ ಇನ್ನು ಉಳಿದಂಥವರ ಪಾಡೇನು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದು ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಎಲ್ಲ ಪಕ್ಷಗಳನ್ನು ಕೂಡ ಕಾಡ್ತಿರುವಂಥದ್ದು. ನಾವು ಕೇಳಿದ್ವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ SMS ಮುಖಾಂತರ ಅಂತ. ಭಾಳ ಕಡಿಮೆ ಅವಧಿನಲ್ಲಿ 58,260 SMS ನಮಗೆ ಬಂದಿದೆ. ಅದರಲ್ಲಿ ಕೊಡೋದು ಸರಿ ಅಂತ ಹೇಳಿದಂಥವ್ರು ಕೇವಲ 12%. ಇನ್ನು 88% ಜನ ಹೇಳಿದ್ರು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ತಮ್ಮ ಮಕ್ಕಳುಗಳಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ಅನಿಸಿಕೆ ಅಭಿಪ್ರಾಯಗಳು. ಬಹುಶಃ ಇದನ್ನೆಲ್ಲ ನೋಡಾದ್ಮೇಲೂ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಜ್ಞಾನೋದಯ ಆಗಲಿ. ಇದು ಈ ಸಮೀಕ್ಷೆ ಅನ್ನುವಂಥದ್ದು ವಿಶ್ವೇಶ್ವರ ಭಟ್ರು ಹೇಳಿದಂಗೆ ಸಮೀಕ್ಷೆಯ ವಿವರಗಳನ್ನು ನಾವು ಕೊಟ್ವಿ, ಆದರೆ ಇದೇ ಫೈನಲ್ ಅನ್ನುವಂಥದ್ದು ಏನೂ ಅಲ್ಲ. ಒಂದಷ್ಟು ಏರುಪೇರುಗಳು ಕೂಡ ಆಗಬಹುದು. ಇನ್ನು 1 ತಿಂಗಳ ಅವಧಿನಲ್ಲಿ ಯಾವ್ಯಾವ ಬದಲಾವಣೆಗಳು ಕಾದಿದೆ ನೋಡೋಣ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಇನ್ನೊಂದು ಸಮೀಕ್ಷೆಯನ್ನು ಹೊತ್ತು ನಿಮ್ಮ ಎದುರುಗಡೆಗೆ ಬರ್ತೀವಿ. ಆದರೆ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮೊದಲು ಮತ್ತೊಮ್ಮೆ ನಾನು ಟ್ಯಾಲಿನ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅಂತ. ಕಾಂಗ್ರೆಸ್ 105ರಿಂದ 122, BJP 55ರಿಂದ 70, JDS 30ರಿಂದ 45, KJP 10ರಿಂದ 25, ಸಣ್ಣ ಪುಟ್ಟ ಪಾರ್ಟಿಗಳು ಪಕ್ಷೇತರರು ಸೇರಿದಾಗೆ 10ರಿಂದ 12 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು. ನಮ್ಮ ಜನಾಭಿಮತ ಅನ್ನುವಂಥದ್ದು ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ. ನಾನು ಹೇಳಿದೆ, ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ಜನಾಭಿಮತವನ್ನು ಹೊತ್ತು ನಿಮ್ಮ ಎದುರುಗಡೆ ಹಾಜರಾಗ್ತೀವಿ. ಹರಿತ ವಿಶ್ಲೇಷಣೆಗೆ, ಎಲ್ಲ ಸುದ್ದಿಗಳಿಗೆ ನ್ಯೂಸ್ ಅವರನ್ನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.